ಪೈಲ್ವಾನ್ ಪಾಪಣ್ಣ ಹೆಂಗ ಇದಾನಂತೆ? ಚೆನ್ನಾಗೈತಂತ ಏನಾಗಿಲ್ಲ ಗಣಮ ಮಾತಾಡ್ತು, ನಾನು ಹೋಗಿ ಮಾತಾಡ್ಸ್ಕೊಂಬಂದೆ. ಹಿಂಗೆ ಚೆನ್ನಾಗೈನಿ ಅಂತ ಹೇಳ್ತು. ಅವನೇನು ಯಾರ್ದೇನು ರೂಪಾಯಿ ತಿಂಬಲ್ ಸುಮ್ಮನೆ ಕೊಡ್ತಾನೆ. ಅಲ್ಲ ನೋಡಪ್ಪ, ರಂಗಿತಾಗ ಸಂಜಾನ ಇದ್ದಾರೆ, ಹಂಗೆ ಜನ ಮರ್ಬಿಡ್ತಾರೆ. ನಮ್ಮ ಅಂಗಡಿತಾಗ ಬರಲ್ಲ, ಹಂಗೊಬ್ರು ಹಿಂಗೊಬ್ರು ಬೋತಾರೆ. ಗಂಟ್ಗೊಬ್ರು ಗಂಟ್ಗೊಬ್ಳು ಬೋತಾರೆ. ಹಿಂಗೆ ಅವ್ರು ಅಂಗಡಿತಾಗ ನೋಡಿ ಯಾವಾಗಲೂ ಇರ್ತಾರಲ್ಲ, ಯಾರಾದ್ರೂ ಇರ್ತಾರೆ ಯಾವಾಗಲೂ ಒಂದು ಟೈಮ್. ಅವ್ರು ಹೊರಗೆ ಮಾತಾಡ್ತಾನೆ ನಿನ್ಕಂಬದು, ಯಾವಾಗಲೂ ಜನ ಇದ್ದೇ ಇರ್ತಾರಲ್ಲ. ಫೇಮಸ್ ಆಗಿಬಿಟ್ಟವನಪ್ಪ ಇವ ಅಂಗಡಿ. ಯಾಕೆ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಎಂಬುದೇ ಗೊತ್ತಾಗ್ತಿಲ್ಲ. ಅವ್ರ ಅಂಗಡಿ ತಕ್ಕ ನಮ್ಮ ಅಂಗಡಿ ತಕ್ಕ ಯಾಕೆ ಗೊತ್ತಿಲ್ಲ, ಅವ್ರ ಅಂಗಡಿ ತಕ್ಕ ಯಾಕೆ ಹೋಗ್ತಾ ಇದ್ದಾರೆ ಎಂಬುದು ಗೊತ್ತಾಗ್ತಿಲ್ಲ. ಹ್ಞೂ, ನಾನು ಹೆಂಗೆ ಅನ್ಕೊಂಡ್ಕೊಂಡು ಹೆಂಗೆ ಹೋಯ್ತಾರೆ ಅಲ್ಲಿ ಅವ್ರ ಅಂಗಡಿ ತಕ್ಕ ಜನ. ನೋಡಿ ಹೆಂಗೆ 10 ಜನ ನಿಂತ್ಕೊಂತಾರೆ ದಿವಸನ ಇಷ್ಟೊತ್ನಾಗ. ನೋಡಿ 10 ಇವಾಗ ಒಂದು 15 ಜನ ಇದ್ರೇನಪ್ಪ ಎಲ್ಲ. ನೋಡಿ ಇವಾಗ ಖಾಲಿ ಆಗ್ತಾ ಇದ್ದಾರೆ. ತಿರ್ಗಿ ಆಮೇಲೆ ಅವ್ರು ಹೋದ್ಮೇಲೆ ತಿರ್ಗಿ ಬರ್ತಿರ್ತಾರೆ ಯಾರು. ಹಿಂಗೆ ಅವರು ಮುಂಚೆಗೆ ಫೋನ್ ನಂಬರೆಲ್ಲ ಇಸ್ಕೊಂಡವನಿ ಎಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಕಟ್ಟಿಕ್ರಿ ಅಂತ. ಅವರೆಲ್ಲ ಹುಡುಗಿಯರ ಇದ್ರಲ್ಲಿ ಎಲ್ಲ ಕಟ್ಟಿಕ್ತಾರೆ. ಬಂದು ತಗೊಂಡು ಹೋಗ್ಬಿಡ್ತಾರೆ. ಸಕ್ಕದಾಗ ವ್ಯಾಪಾರ ಆಗುತ್ಕಣೆ ಅವ್ರದ್ದು. ನಮ್ದು ಎಷ್ಟೊಂದು ರೇಷನ್ ಎಲ್ಲ ಹಿಂಗೆ ಐತೆ, ಹೋಗ್ಲಿಲ್ಲ. ಹುಡುಗಿಯರ ಇದರಲ್ಲಿ ಎಲ್ಲ ಕಟ್ಟಿಕ್ತಾರೆ. ಎಲ್ಲ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋನೇನೋ ಫೋನ್ನಾಗೆಲ್ಲ ಕಳಿಸ್ತಾರೆ ಇಂತಿಂಥದ್ದು ಅಂತ ಬಾರ್ದು ಕಳಿಸ್ತಾರೆ. ಇಲ್ಲಾಂದ್ರೆ ಹೇಳ್ತಾರಲ್ಲ ಇವರೇ ಬರ್ಕೊಂತಾರೆ, ಮುಂಚೆಗೆ ಕಟ್ಟಿಕ್ತಾರೆ. ಮುಂಚೆಗೆ ಕಟ್ಟಿಕ್ತಾರೆ ಕಣಪ್ಪ. ಅದಕ್ಕೆ ಸಂಜಾನ ಮುಂದಾಗ್ಲೇನೆ ಇವಾಗ ಯಾರು ಕಾಯಲ್ಲ. ಬಂದು ಅದು ಇದು ಎಲ್ಲ ಹೇಳಿದ್ರೆ ಕೊಡತಕ್ಕ ಎಷ್ಟೋ ಹೊತ್ತಾಗುತ್ತೆ. ಅದಕ್ಕೆಲ್ಲ ಫೋನ್ ಮಾಡಿ ಹೇಳ್ತಾರೆ ಕಾಯಮ್ಮಾಗಿ ಬರೋರು ಇದ್ದಾರೆ. ಆ ಹುಡುಗಿಯರ ಇದ್ದಾರಲ್ಲ ಅದಕ್ಕೆ ಹೋಗ್ತಾರೆ ಜನ. ಹುಡುಗಿಯರಿದ್ರು ಬರ್ತಾರೆ ನೋಡೋದೇನೆ. ಹೆಂಗೆ ಹುಡುಗಿಯರು ಇರೋದಕ್ಕೆ ಏನು ಡಿಮ್ಯಾಂಡು. ನೋಡಿ ಯಾರು ಇಲ್ದಂಗೆ ಆದ್ರೂ ಹೊರಗೆ ಬಂದರು. ತಡಿ ತಗೊಳ್ತೀನಿ ಅದೆಲ್ಲ ಹುಡುಗಿಯರನ್ನ. ಎಷ್ಟು ಸಂಬಳ ಕೊಡ್ತಾನೆ, ಇಲ್ಲಿಗೆ ಬರ್ರಿ ನಮ್ಮ ಅಂಗಡಿ ತಕ್ಕ ನಾನೇ ಕೊಡ್ತೀನಿ ಅಂತೀನಿ. ಆ ಹುಡುಗಿಯರು ಇರೋದ್ರಿಂದಲೇ ಜನ ಹೋಗೋದು. ಹುಡುಗಿಯರು ಇರಬೇಕು. ಹುಡುಗಿಯರು ಈಗ ಎಲ್ಲರೂ ಹುಡುಗಿಯರು ನೋಡ್ತಾರಲ್ಲ ಅದಕ್ಕೆ. ನನ್ನ ಹಳೆ ಆಂಟಿ ಅಂತ ಯಾರು ನೋಡಲ್ಲ, ನೀನು ಹಳೆನಿಗೆ ಬಸ್ಲ ಅಂತ ಯಾರು ನೋಡಲ್ಲ, ನಿನ್ನನು ಬಾಂಡ್ಲಿ ತಲೆಯೇನು ಅಂತ ನಿನ್ನ ಯಾರು ನೋಡಲ್ಲ. ವಯಸ್ಸಾಗೈತಿ ಅವನಿಗೆ ಅಂತ ಹೇಳಿ ನಾನು ಹುಡುಗಿ ಥರ ಇದ್ದೀನಿ. ನನಗೂ ನಿಂಗೂ ಮ್ಯಾಚಿಂಗೇ ಇಲ್ಲ ನೋಡು ಅಲ್ವೇ. ಹೆಂಗೆ ಇವಾಗ ನಾನು ಆಂಟಿ ಆಗಿದ್ದೀನ ಅದಕ್ಕೇನೆ. ಹುಡುಗಿಯರು ಇರಬೇಕು. ಹುಡುಗಿಯರನ್ನ ಕರ್ಸ್ತಾನೆ ಅದೇಲೆ. ಬರ್ರಿ ಸಂಬಳ ಸ್ಯಾನೆ ಕೊಡ್ತೀನಿ, ನೀವು ಒಟ್ಟು ಕೊಡ್ತಾನೆ ಸ್ಯಾನೆ ಕೊಡ್ತೀನಿ ಅಂದ್ರೆ ಬಂದೇ ಬರ್ತಾರೆ. ಅಯ್ಯೋ ಅವ್ರು ಎತ್ತಕ್ಕೆ ಬಂದಾರಮ್ಮ ಬೋರಲ್ಲ. ನೀನು ಹೋಗಿ ಕರೆದ್ರು ಬೋರಲ್ಲಮ್ಮ. ಹೋಗಿ ಕರಿಯೋದಿಲ್ಲಿ ಬೋತ್ತಾರೆ. ಸಂಬಳ ಹೆಚ್ಚಾಗಿ ಕೊಡ್ತೀವಿ ಅಂದರೆ ಯಾರು ಬರ್ದಂಗೆ ಇರ್ತಾರೆ. ಬಂದೇ ಬೋತ್ತಾರೆ. ಬಾ ಸ್ಯಾನೆ ಕೊಡ್ತೀನಿ ಸಂಬಳನ ಅಂತ ಅಂತೀನಿ. ಅವ್ನು 15,000 ಕೊಡ್ತೀನಿ ಅಂದ್ರೆ ನಾನು 20,000 ಕೊಡ್ತೀನಿ ಬಾ ಅಂತೀನಿ. ಏನು ಬಡ್ಡಿ ಬರುತ್ತಲ್ಲ ಬಿಡು. ಪೈಲ್ವಾನ್ ಪಾಪಣ್ಣ ಒಂದೆರಡು ದಿನ ನಾವು ಒಂದೆರಡು ದಿನ ಮ್ಯಾಲೆ ಗೆಟನ್ ಆಗತ್ತಕನ. ನಮ್ಮ ಅಂಗಡಿ ತಕ್ಕೆಲ್ಲ ಜನ ಬಳಕೆ ಆಗತ್ತಕನ. ಹುಡುಗಿಯರು ಇರ್ಬೇಕಣಪ್ಪ. ಹುಡುಗಿಯರು ಇದ್ರೇನೆ ಈಗೆಲ್ಲನ ಆ ಗಂಡಸರೆಲ್ಲ ಬರ್ತಾರಲ್ಲ ಸಾಮಾನು ತಗೊಳಕ್ಕೆ. ಎಲ್ಲ ಹುಡುಗಿಯರು ನೋಡ್ತಿರ್ತಾರೆ, ಮಾತಾಡಿಸ್ತಿರ್ತಾರೆ. ಅವರೆಲ್ಲರ ತಗೋ ಹೊಲ್ಕಿಸ್ಕೊಂಡು ಮಾತಾಡ್ತಿರ್ತಾರೆ. ಅದಕ್ಕೆ ಹುಡುಗಿಯರು ನೋಡಿ ಎಷ್ಟು ಜನ ಬರ್ತಾರೆ ಅಂಗಡಿ ತಕ್ಕೆ. ಅದಕ್ಕೇನೆ ನಾನು ಹೋಗಿ ಕರಿತೀನಿ. ಬರ್ರಿ ಸಂಬಳ ಸ್ಯಾನೆ ಕೊಡ್ತೀನಿ ಅಂತ ಅವನಿಲ್ಲ ಅತ್ತ ಹೋದ. ಆ ಹುಡುಗಿಯರನ್ನೇ ಕರಿತೀನಿ. ಕರಿಯೋಗಮ್ಮ ಹೋಗು. ಅವ್ರು ಏನೋ ಒಂದೊಂದಾಗ ಆಮೇಲೆ ಒಟ್ಟು ಯಾರೋ ನಿಶ್ಕೆ ಬರ್ತಾರಪ್ಪ ಮಂಗಾಗುತ್ತೆ. ನಿಶ್ಚಯ ಮದಿ ಆತೈತೆ ಅದ್ರಾಗೆ. ಬರ್ರಿ ಸಂಬಳ ಸ್ಯಾನೆ ಕೊಡ್ತೀನಿ, ನನ್ನ ಅಂಗಡಿ ಕೆಲ್ಸಕ್ಕೆ ಬರ್ರಿ ಅಂತ ಕರಿತೀನಿ. ಅಷ್ಟೇನಿ. ನಾನು ಇನ್ನೇನು ಏನು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ನಾನು ಆಂಟಿ ಕಣಮ್ಮ. ನಾನು ನೋಡಿ ಯಾರು ಬರೋಲ್ಲ. ಹುಡುಗಿಯರು ನಿಮ್ಮಂತಾರೆ ಇರಬೇಕು. ನಿಮ್ಮಂತಾರೆ ಇದ್ರೆ ಪಟ ಕೊಡ್ತೀರಾ. ನಾವು ಆಂಟಿ ನಮ್ಮ ಅಯ್ಯಪ್ಪು ವಯಸ್ಸಾಗೈತೆ, ನಮ್ಮ ಅಯ್ಯಪ್ಪನಿಗೆ ಬಸ್ಲಾ ಅಲ್ಲಿ ನೀರು ರಪ್ರಪ್ನ ಕಟ್ಟಕ್ಕಾಗಲ್ಲ ಸಾಮಾನ. ಅದಕ್ಕೆ ನೀವು ಬರ್ರಿ ನೀವಿಬ್ರಳ ಹುಡುಗಿಯರು ರಪ್ರಪ್ನ ಕೊಡ್ತೀರಾ ಅಂತ ಹೇಳಿ ಹೇಳೋದು. ಹೋಗಿ ಏಳಗಮ್ಮ. ಅದೆಲ್ಲ ಏನಂತಾರೆ ನೋಡ, ಏಳೋಗಿ ಹೋಗು. ಅಡಿ ಹೋಗಿ ಹೇಳ್ತೀನಿ ಹಂಗಂತ. ನೋಡೋಣ ಅದಿಲ್ಲ ಏನಂತಾರೆ ಅಂತ ನೋಡೋಣ. ಇರಲ್ಲ ಇವಳು. ವ್ಯಾಪಾರ ಬೇರೆ ಕಮ್ಮಿ ಅಲ್ಲ. ಅವ್ರ ಅಂಗಡಿ ಜಾಸ್ತಿ ಜನ ಆ ಹುಡುಗಿಯರು ನೋಡೇ ಹೋಗ್ತಾರೆ ಅಮ್ಮಂಗೆ. ಅಂದರೆ ಆ ಹುಡುಗಿಯರು ಭಾಳ ಚುರುಕ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಒಂದಿಟ್ಟು ತಡ್ರಿಸಿ ಆಡ್ತೀನಿ, ಅವಳು ಒಂದಿಟ್ಟು ಎಲ್ಲನ ದುಡ್ಡು ಇಸ್ಕೊಂಬತ್ತಕ್ಕೆ ಕುಕ್ಕಂತಾಳೆ. ಎದ್ದಾಳಲ್ಲ, ರಪ್ಪನ ಸಾಮಾನು ಕಟ್ಕೊಡಲ್ಲ. ಸುಮ್ಮನೆ ಕುಕ್ಕಂತಾಳೆ. ದುಡ್ಡು ಇಸ್ಕೊಂಬಂಗೆ ಡಿ ಅಮ್ಮಂಗೆ ಕುಕ್ಕಂತಾಳೆ. ದಡ್ಡಿದು ಅಮ್ಮಂಗೆ ದೊಡ್ಡ ಏನೋ ದೊಡ್ಡ ವ್ಯಕ್ತಿ ಅಮ್ಮಂಗೆ ಕುಕ್ಕಂತಾಳೆ ಅಕ್ಕಿ. ಎದ್ದು ರಪ್ರಪ್ಪ ನಾನು ಒಂದು ಕೊಟ್ಟರೆ ಅವಳು ಒಂದು ಕೊಟ್ಟರೆ ರಪ್ರಪ್ಪ ಆಗುತ್ತೆ. ಕೊಡಲ್ಲ ಏನಿಲ್ಲ, ಸುಮ್ಮನೆ ಕುಕ್ಕಂತಾಳೆ. ಶೇರ್ ಮೇಲೆ ದುಡ್ಡು ಇಸ್ಕೊಂಬಳು. ನಾನು ಓನರ್ ಅಂತ ಕುಕ್ಕಂತಾಳೆ. ನಾನು ಅಲ್ಲಿ ಇಲ್ಲಿ ತಡ್ರಸಾಡತ್ತಿಗೆ ಆಗುತ್ತೆ. ಓಕೆ ಒಳ್ಳೆ ಬಿಡಕ್ಕೆ ಬಂದರೆ ಇನ್ನೇನು ಬರ್ತಾರೆ. ಸಂಬಳ ಹೆಚ್ಚಾಗಿ ಕೊಡ್ತೀವಿ ಅಂದ್ರೆ ಬಂದೇ ಬರ್ತಾರೆ. ಬಂದಂಗೆ ನೋಡ್ಕೊಂಬನ. ಇಲ್ಬೋದು ವರ್ಷಣ ಯಾಕ ಇಲ್ಲಿ ವರ್ಷಣ ಏನೋ ಅಂಗಡಿ ತಕ್ಕ ಹೋಗ್ತೀನಿ ಅಂತ ಹೋತಪ್ಪ. ಏನೋ ಎಲ್ಲಿ ಕೆಲಸ ಐತೆ ಹೋಗಿ ಬರ್ತೀನಿ. ಎಗ್ರೆಸ್ ಅಂಗಡಿ ಮಾಡ್ಯಾರಂತ ಅವ್ರಿಲ್ಲಿ, ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೋತು. ನೀನು ಪ್ರೀತಿ ಅದ್ರ ಮೇಲೆ ಅದೇ ರೇಷನ್ ಎಲ್ಲ ಕಟ್ತೀವಲ್ಲ, ಕಟ್ಟಿ ಅವ್ರದ್ದು ಅಂತೇಳಿ ನಾವು ಸೈಡಿಗೆ ಎತ್ತಿರ್ತೀವಲ್ಲ, ಅದ್ರ ಮೇಲೆ ಅವ್ರ ಹೆಸರು ಬರೀ. ಅವ್ರ ಕಸ್ಟಮರ್ ಬಂದಾಗ ಕೇಳ್ತಾರೆ ನಾವು ಕೊಟ್ಟಿದ್ವಿ ಅಂತ ಹೇಳಿ. ಆವಾಗ ನಾವು ಹೆಸರು ನೋಡಿದರೆ ಸಡನ್ನಾಗಿ ಅವ್ರದ್ದು ಎತ್ಕೊಡ್ಬೋದು. ಮಿಸ್ಟೇಕ್ ಆಗಿಬಿಡುತ್ತೆ. ತಿರ್ಗಿ ಅವ್ರದ್ದು ಇವ್ರಿಗೆ ಕೊಟ್ಟು ಇವ್ರದ್ದು ಅವ್ರಿಗೆ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ತಿರ್ಗ. ಅದಕ್ಕೋಸ್ಕರನ ಆ ಚೀಲದ ಮೇಲೆ ನೀನು ಹೆಸರು ಬರ್ಕೊ. ಅದೇ ಚೀಲಕ್ಕೆ ಹಾಕಿ ಹೆಂಗಿದ್ರು ಕಟ್ತೀವಲ್ಲ, ಆ ಚೀಲದ ಮೇಲೆ ಹೆಸರು ಬರೆದ್ಬಿಟ್ಟು ಇಂಥವ್ರದ್ದು ಅವ್ರ ಹೆಸರು ಬರೆಯೋದೆಲ್ಲ ಹೇಳಿರ್ತಾರಲ್ಲ, ಬಿಲ್ಲಾಗೆಲ್ಲ ಹಾಕಿರ್ತಾರೆ. ಬಿಲ್ನಾಗೆಲ್ಲ ಬಂದಿರುತ್ತೆ ಇಂಥ ಊರು ಇಂಥ ಹೆಸರು ಅಂತ ಹೇಳಿ ಅದು ಬರುತ್ತೆ. ಹಂಗೆ ಮಾಡ್ಬೇಕು ಅಷ್ಟೇ. ಒಂದು ಮಾರ್ಕರ್ ತಗೊಂಡು ಅವ್ರ ಹೆಸರು ಬರೆದ್ಬಿಟ್ರೆ ಆಯ್ತು. ಯಾರು ರಘು ತೊಗೊಂಡೋಗಿದ್ದಾರೆ ಇವರು ತಿಪ್ಪಣ್ಣ ಅವ್ರದ್ದು
ಎಲ್ಲ ಇಲ್ಲಿ ಕಾಯಂ ಕಸ್ಟಮರ್ಗಳು ನಮಗೆ ಫೋನ್ ಮಾಡಿ ಹೇಳ್ತಾರಲ್ಲ, ಎಲ್ಲ ನಾವು ವಾಟ್ಸಪ್ ಮಾಡ್ತಾರೆ. ಅದ್ರ ಪ್ರಕಾರ ನಾವೆಲ್ಲ ಐಟಮ್ ಕಟ್ತೀವಿ. ಅದೇ ಹೆಸರು ಬರೀಬೇಕಷ್ಟೇ, ಬಾರ್ಕರ್ ತಗೊಬಿಟ್ಟು ಮಿಸ್ಟೇಕ್ ಮಾಡ್ಕೊಳ್ತೀವಿ, ಒಂದೊಂದು ಮಿಸ್ ಆಗಿ ಇಟ್ಬಿಡ್ತೀವಿ. ಅದಕ್ಕೆ ಫಸ್ಟು ಅದು ಚೀಲದ ಮೇಲೆ ಹೆಸರು ಬರೆದು ಬಿಡಬೇಕು. ಹಂಗೆ ಅವ್ರದ್ದು ನೀಟಾಗಿ ಎತ್ತಿಡ್ಬೋದು. ಅದು ಕರೆಕ್ಟೇ ಅಕ್ಕ ನೀನು ಹೇಳ್ತಾ ಇರೋದು. ಹಾಂ, ಅದು ಮಿಸ್ ಆಗೋದಿಲ್ಲ. ಅದಕ್ಕಾಗಿನ ಸುಮ್ಮನೆ ಇವಾಗ ಸುಮ್ಮನೆ ಮಿಸ್ ಮಾಡ್ಕೊಂಡ್ರೆ ಅವ್ರದ್ದು ಒಬ್ಬೊಬ್ರಿಗೆ ಹೋದರೆ ಕಷ್ಟ ಆಗುತ್ತೆ. ಹೆಂಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಿಂತ ಐಟಮ್ ಅಂತ ನಾವೇ ಬರ್ಕೊಂಡಿರ್ತೀವಿ. ಹೆಸರೇನು ಅಂತ ಕೇಳೋದು, ಯಾವ ಊರು ಅಂತ ಕೇಳಿ ನಿಮ್ಮ ಫೋನ್ ನಂಬರ್ ಎಲ್ಲ ಇರುತ್ತೆ. ಕಾಯಂ ಕಸ್ಟಮರ್ಗಳು ಇಲ್ಲಿ ನೋಡಿದೀಯಲ್ಲ, ನಮ್ಮ ಅಂಗಡಿಗೆ ದಿನ ಬರೋರು ಯಾರು ಅಂತ ಗೊತ್ತಾಗುತ್ತೆ. ಆಲೇನೆ ಯಾವಾಗಲೂ ಬರೋರು, ಯಾವಾಗಲೂ ತಣ್ಣಗರು, ತುಂಬ ಪರಿಚಯ ಇರೋರು ಕಾಯಂ ಕಸ್ಟಮರ್ಗಳೇ ಇಲ್ಲಿ ಬರೋದು. ಯಾಕೆ ಇಲ್ಲಿ ಬಂತು ಈ ಗೋವೆ? ಹೇಳು ತಾಯಿ ಹೇಳು, ಬಂದಿದ್ದು ಗೊತ್ತಾಯ್ತು. ಹೇಳು, ಏನೇನು ಕೆಮ್ಮಬೇಡ, ಜೋರಾಗಿ ಕ್ಯಾಕ್ರಸೋದು ಕೆಮ್ಮದೆಲ್ಲ ಮಾಡಬೇಡ. ಅಲ್ಲ, ನಿಮಗೆ ಸಂಬಳ ಎಷ್ಟು? ನಮಗೆ ಸಂಬಳ ಕೊಡೋದೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನೀನು ಯಾಕೆ ಕೇಳ್ತಾ ಇದೆಯಾ ನಮ್ಮ ಸಂಬಳದ ವಿಚಾರ? ನಿನಗೇನಕ್ಕೆ ಬೇಕು? ಹೋಗು, ನಮ್ಮನ್ನು ಮಾತಾಡ್ಸೋದಕ್ಕೆ ಬರಬೇಡ ನೀನು. ಮಾತಾಡ್ಸಿದಿಲ್ಲ ಅಂತ ಗೊತ್ತಿದ್ರು ಯಾಕೆ ಮಾತಾಡ್ಸೋದಕ್ಕೆ ಬಂದಿದ್ಯಾ? ಅಯ್ಯೋ ಬಿಡಮ್ಮ, ಮಾತಾಡಿಸ್ತಿಲ್ದರು ಮಾತಾಡಿಸ್ಬಾರ್ದು ಅಂತ. ಈಗ 3 ದಿನದ ಸಂತೆ ನಗು ನಗುತ್ತಾ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ ಮೇಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅಂತ ಈ ಹಾಡನ್ನ ತಿಳ್ಕೊಂಡ್ರೆ ಅರ್ಥನೈತಿ. ಇರೋದು 3 ದಿವಸ, ನಗ್ನಗ್ತಾ ಚೆನ್ನಾಗಿರಬೇಕು ಎಲ್ಲರ ತಗೂ. ನಾನು ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ ನಿನಗೆ. ಅಲ್ಲ, ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? ಅದಕ್ಕಿಂತ ಹೆಚ್ಚಾಗಿ ಒಂದು 5-10 ಸಾವಿರ ನಾನು ಇನ್ನೂ ಎಕ್ಸ್ಟ್ರಾನೇ ಕೊಡ್ತೀನಿ. ನಮ್ಮ ಅಂಗಡಿಗೆ ಬರ್ರಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅಲ್ಲ, ಹಾಡಿಂದ ಅರ್ಥ ತಿಳ್ಕೊಂಡಿರೋಳಾಗಿದ್ರೆ ನೀನಿಲ್ಲಿ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ, ಇಷ್ಟೊಂದೆಲ್ಲ ಮೆರಿತಾ ಇರಲಿಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಅಯ್ಯೋ 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 ಈ ಹಾಡು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಒಳಿತು ಮಾಡೋ ಮನುಷ್ಯ ಇರೋದು 3 ದಿವಸ ಅಂದಳಾಗಿದ್ದರೆ ನೀನು ಯಾಕೆ ಇಲ್ಲಿ ಇಷ್ಟೊಂದೆಲ್ಲ ಹಾರಾಡ್ತಿದ್ದೆ? ಇಷ್ಟೊಂದೆಲ್ಲ 15 ಸಾವಿರ ಕೊಡಬೇಕು ಅಂತ ಹೇಳೋ ಕ್ಷಣದ ಮೇಲೆಲ್ಲ ಯಾಕೆ ಇಷ್ಟೊಂದು ಹಾರಾಡ್ತಿದ್ದೆ? ಹೋಗು, ನೀನು 5 ಸಾವಿರ ಅಲ್ಲ, 10 ಸಾವಿರ ಅಲ್ಲ, 50 ಸಾವಿರ ನೀನು ಸಂಬಳ ಕೊಡ್ತೀನಿ ಅಂದ್ರೆ ನಾವು ಬರೋದಿಲ್ಲ. ಅಲ್ಲ ಬರ್ರೆ ತಾಯರ, ಏನು ನಾವು ಕೊಡ್ತೀವಿ, ನಾವು ದುಡ್ಡೇನಿಲ್ಲಡು. ನನಗೆ ಬಡ್ಡಿನೇ ಬರುತ್ತೆ ಒಟ್ಟು 30-40 ಸಾವಿರ ಬಡ್ಡಿನೇ, 50 ಸಾವಿರ ನಾನು ಬಡ್ಡಿನೇ ದುಡ್ಕೊಂತೀನಿ ತಿಂಗಳಿಗೆ. ಏನು ತಾಲಾಕಿ 25 ಸಾವಿರ, 25 ಸಾವಿರ ನಾನು ಕೊಡೋದು 15 ಸಾವಿರ ಕೆಲಸ ಮಾಡೋದಕ್ಕೆ ನಾನು ನಿನ್ನ 25 ಸಾವಿರ ನಾನು ಕೊಡ್ತೀನಿ. ಬರ್ರಿ ನಮ್ಮ ಅಂಗಡಿಗೆ, ಹುಡುಗಿಯರಿದ್ದರೆ ಚೆನ್ನಾಗೇ ವ್ಯಾಪಾರ ಆಗುತ್ತೆ. ಅದಕ್ಕಾಗಿನ ಮಾನ ಮರ್ಯಾದೆ ಇಲ್ದವಳೆ, ಹೋಗು ತೆಗೆದು ಕೊಟ್ಟಿದ್ದೀನು. ಎಷ್ಟಾನ ದೊಡ್ಡವರು ಕೈ ಮಾಡಬಾರ್ದು ಅಂತ ಹೇಳಿ ಸುಮ್ಮನಿದ್ದಂಗೆ ನೀನು ಜಾಸ್ತಿ ಆಗ್ತೈತೆ. ಹುಡುಗಿಯರಿದ್ರೆ ಜನ ಬರ್ತಾರೇನೆ. ಏನು ಮಾತಾಡ್ತಾ ಇದೆಯಾ ನೀನು? ಅಲ್ಲಿ ಬಿಗಿಡ್ದು ಮಾತಾಡು. ಅಲ್ಲ, ಇಲ್ಲ ಹುಡುಗಿಯರು ನೀವು ಇರೋದಕ್ಕೆ ಮತ್ತೆ ಜನ ಬರೋದು, ಅದಕ್ಕಾಗಿನ. ಥೂ, ಮೂಳಿಲ್ಲದ ನಾಳೆಗೆ ಹೆಂಗೆ ಬೇಕಾದ್ರೂ ತಿರ್ಕೊಂಡು ಮಾತಾಡುತ್ತೆ. ಕಟ್ಕಾರರಿಲ್ದಂಗೆ ಮಾತಾಡ್ತಾ ಇದೆಯಲ್ಲ, ನಾಲ್ಗೆ ಕಟ್ಕಾರರಿಲ್ವಿ ನಿನಗೆ? ಹೋಗಿ ಮುಚ್ಕೊಂಡು ಸುಮ್ಮನೆ. ನೀನು 50 ಸಾವಿರ ಲಕ್ಷ ಕೊಡ್ತೀನಿ ಅಂದ್ರೆ ಬರಲ್ಲ. ಹೋಗಲ್ಲೇ ಹೋಗೆ. ಅಯ್ಯಪ್ಪ, ಯಾಕೆ ಹಿಂಗೆ ಸಿಟ್ಟಾಗ್ತಿರಲ್ಲ? ಮರ್ಯಾದೆ ಕೊಡು. ಏನು ಮಾತಾಡ್ತಾ ಇದೆಯಾ ನೀನು? ಏನು ಮಾತಾಡ್ತಾ ಇದೆಯಾ? ಮರ್ಯಾದೆ ಕೊಡೋರಿಗೆ ಕೊಡ್ತಾರೆ, ನಿನ್ನಂತಳಿ ಕೊಡಲ್ಲ. ಒಟ್ಟು ಬಿಟ್ಟಿರೋಳಗೆ ಹೋಗು. ಹುಡುಗಿಯರಿದ್ರು ಜನ ಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ ನೀನು. ಹುಡುಗಿಯರಿದ್ರು ಬರ್ತಾರೆ, ಇಲ್ಲಿದ್ರು ಬರ್ತಾರೆ. ಹೋಗು ಜಾನ. ನಿನಗದು ಯೋಗ್ಯ, ನಿನಗೆ ಅದು ನಿನಗೆ ವ್ಯಾಪಾರ ಆಗದಿದ್ರೆ ಎಲ್ಲಿದ್ರು ಆಗುತ್ತೆ. ನೀನು ದೊಡ್ಡದಾಗಿಲ್ಲಿ ಕರಿಯಕ್ಕೆ ಬಂದವಳು ನೀನು. ಎಷ್ಟು ನೀನು ಕೋಟಿ ಕೊಡ್ತೀನಿ ಅಂದ್ರೆ ನಾವು ಬರಲ್ಲ. ಹೋಗು. ಏನಾಯ್ತಾಯಿ ಅಂಥದ್ದಲ್ಲಿ? ಇಟ್ಕೊಂಡು ಹೋಗೆ ಅಕ್ಕ. ಯಾಕಂತ ತಾಳೆ ಇಲ್ಲಿ ಹೇಳ್ತೀನಿ, ಗಂಡಿಗೆನೆ ತಾಂಡು. ನಾವಾಗಲೆಲ್ಲ ಕೈ ಮಾಡಬಾರ್ದು ದೊಡ್ಡರ ಮೇಲೆ ಅಂತೇಳಿ ಸಮಾಧಾನ ಮಾಡ್ಕೊಂಡು ಇದ್ದಂಗೆಲ್ಲ ನೋಡಿ ಇವಳು ಜಾಸ್ತಿ ಆಗ್ತೈತೆ. ಅದೇ ದೊಣ್ಣೆ ತಂಡು ಇಕ್ಕಬೇಕಾಗುತ್ತೆ. ದೊಣ್ಣೆ ತಂಡು ಇಕ್ಕೆ ಅಂದ್ರೆ ಅಷ್ಟೇನೆ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ಮಾತಾಡ್ತಾಳೆ, ಮಾನ ಮರ್ಯಾದೆ ಇಲ್ದವಳು. ಅದಕ್ಕೆ ಮತ್ತೆ ಸರಿಯಾಗಿ ಉಳ್ತಾ ಇದ್ದೀನಿ ಇವಳಿಗೆ. ಮಾನ ಮರ್ಯಾದೆ ಇಲ್ದವಳು. ಅದಕ್ಕೆ ಮತ್ತೆ ಅವಳು ಇವಳು ಅಂತ ಹೇಳಿ ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ರೇನೆ. ಹುಡುಗಿಯರಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. 50 ಸಾವಿರ ಅಲ್ಲ, ಲಕ್ಷ ಕೊಟ್ಟರು ಹೋಗಲ್ಲ ನಾವು ಇವಳು ಅಂಗಡಿಗೆ. ನಾವೇನಕ್ಕೆ ಹೋಗೋಣ? ನಾವು ವರ್ಷಣದ ಮಕ್ಕ ನೋಡ್ಕೊಂಡು ನಮ್ಮ ಅಮ್ಮಕ್ಕೆ ಮಾಡಿರೋ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಅಂತ ನಾವು ಬಂದಿರೋರು. ಅವಳ ಅಂಗಡಿಗೆ ಹೋಗ್ತೀವಿ ನಾವು. ನಮ್ಮ ಬುದ್ಧಿ ಗೊತ್ತಲ್ಲ, ನಮ್ಮ ಅಮ್ಮ ಹೆಂಗೆ ನಾವು ಹೆಂಗೆ ಅಂತ ನಿಮಗೆ ಗೊತ್ತೈತಿ. ನಾವು ಇವಳು ಎಷ್ಟೇ ಕೊಡ್ತೀನಿ ಅಂದ್ರೆ ನಾವು ಹೋಗೋ ಅಂಥವ್ರಲ್ಲ. ನೋಡ್ತಾ ಇರಿ, ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.